1925ರಲ್ಲಿ ಬೆಳಗಾವಿ ಅಧಿವೇಶನ ನಡೆದಾಗ ಮಹಾತ್ಮ ಗಾಂಧಿ ಕಾಂಗ್ರೆಸ್ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದರು. ಅದರ ನೆನಪಿಗಾಗಿ ಬೆಳಗಾವಿಯಲ್ಲಿ ಅಧಿವೇಶನ ಆಯಿತು, ಸಮಾವೇಶ ಆಯಿತು. ಜೊತೆಗೆ ಕಾಂಗ್ರೆಸ್ಸಿನ ಇನ್ನೊಬ್ಬ ಟಾಲೆಸ್ಟ್ ಲೀಡರ್ ಸರ್ದಾರ್ ವಲ್ಲಭಭಾಯಿ ಪಟೇಲರ 150ನೇ ಜನ್ಮದಿನ ಜಯಂತಿ ಈ ವರ್ಷ. 150 ವರ್ಷ ಸರ್ದಾರ್ ವಲ್ಲಭಭಾಯಿ ಪಟೇಲರು ಬದುಕಿದ್ರು, 150 ವರ್ಷ ಆಗ್ತಿತ್ತು. ಅದರ ನೆನಪಿಗೆ ಅವರಿಬ್ಬರ ತವರು ರಾಜ್ಯದಲ್ಲಿ AICC ಅಧಿವೇಶನ ನಡೀತಾ ಇದೆ. ಹಲವು ನಿರ್ಣಯಗಳನ್ನು ಪಾಸ್ ಮಾಡಿದರು. ಅದರಲ್ಲಿ ಬಹುತೇಕ ನಿರ್ಣಯಗಳು ವಕ್ಫ್ ಬಿಲ್ಲಿಗೆ ಸಂಬಂಧಿಸಿದಂತೆ ಇತ್ತು. ವಿವಾದಾತ್ಮಕ ವಕ್ಫ್ ಕಾಯ್ದೆ ವಿರುದ್ಧ ಕಾಂಗ್ರೆಸ್ ಹೋರಾಟ ಮಾಡುತ್ತೆ. ಮತಾಂತರ ವಿರೋಧಿ ಕಾನೂನುಗಳ ವಿರುದ್ಧವೂ ಸಮರ ಸಾರ್ತೀವಿ. ವಕ್ಫ್ ತಿದ್ದುಪಡಿ ಬಿಜೆಪಿಯ ಧ್ರುವೀಕರಣ ತಂತ್ರದ ಭಾಗ. ಮೋದಿ ಸರ್ಕಾರದ ವಿದೇಶಾಂಗ ನೀತಿ ಎಕ್ಕುಟ್ಟೋಗಿದೆ, ಅದರ ವಿರುದ್ಧ ಹೋರಾಡಬೇಕು. ಕೇಂದ್ರ ಸರ್ಕಾರದ ವಿದೇಶಾಂಗ ನೀತಿ ದುರ್ಬಲವಾಗಿದೆ, ಇದನ್ನು ಕಾಂಗ್ರೆಸ್ ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಚೀನಾ 2000 ಚದರ ಕಿಲೋಮೀಟರ್ನಷ್ಟು ನಮ್ಮ ಭೂಮಿಯನ್ನು ಆಕ್ರಮಿಸಿಕೊಂಡಿದೆ. ದಲಿತರು ಆದಿವಾಸಿಗಳ ಮೇಲೆ ಹಿಂಸಾಚಾರ ದೌರ್ಜನ್ಯ ನಡೀತಾ ಇದೆ. ಧಾರ್ಮಿಕ ಭಾಷಾ ಜಾತಿ ಆಧಾರಿತ ಪ್ರಾದೇಶಿಕ ವಿಭಜನೆಗಳನ್ನು ಕಾಂಗ್ರೆಸ್ ಸಹಿಸೋದಿಲ್ಲ. ಕೋಮುವಾದದ ಸಿದ್ಧಾಂತ ದೇಶವನ್ನು ದ್ವೇಷದ ಪ್ರಪಾತಕ್ಕೆ ತಳ್ತಾ ಇದೆ. ರೈತರ ವಿರುದ್ಧದ 3 ಕೃಷಿ ಕಾನೂನುಗಳ ವಿರುದ್ಧ ಕಾಂಗ್ರೆಸ್ ನಿರಂತರವಾಗಿ ಸಮರವನ್ನು ನಡೆಸುತ್ತೆ. ಇದು ನಿರ್ಣಯ.